ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಾಲೆ ಬಳಿ ತಂಬಾಕು ಮಾರುತ್ತಿದ್ದವರಿಗೆ ಜಿಬಿಎ ಶಾಕ್ ನೀಡಿದೆ. ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಶೇಷ ಅಭಿಯಾನ ಶುರುವಾಗಿದೆ. ಫೆಬ್ರವರಿ 18ರಿಂದ 26ರವರೆಗೆ ಒಂದು ವಿಶೇಷ ಅಭಿಯಾನ ನಡೆಯುತ್ತೆ. ಯಾರೆಲ್ಲ ರೂಲ್ಸ್ ಬ್ರೇಕ್ ಮಾಡ್ತಾರೆ ಅವರಿಂದ 11,700 ರೂಪಾಯಿ ದಂಡವನ್ನು ಈಗಾಗಲೇ ಕಲೆಕ್ಟ್ ಮಾಡಲಾಗಿದೆ. ತಂಬಾಕು ಮಾರ್ತಾ ಇದ್ದ ಅಂಗಡಿಗಳನ್ನು ಮುಚ್ಚುವಂತೆ ಕ್ರಮಕ್ಕೆ ಮುಂದಾಗಿದ್ದಾರೆ ಜಿಬಿಎ ಅಧಿಕಾರಿಗಳು. ಕಾನೂನು ಉಲ್ಲಂಘಿಸಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. 26ರವರೆಗೆ ವಿವಿಧ ವಾರ್ಡ್ಗಳಲ್ಲಿ ತಪಾಸಣೆ ಕಂಟಿನ್ಯೂ ಆಗುತ್ತೆ. ಶಾಲೆ ಬಳಿ ತಂಬಾಕು ಯಾರೆಲ್ಲ ಮಾರ್ತಾ ಇದ್ರು ಅವರಿಗೆ ಜಿಬಿಎ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಶೇಷ ಅಭಿಯಾನ ಶುರುವಾಗಿದೆ. ಫೆಬ್ರವರಿ 18ರಿಂದ 26ರವರೆಗೆ ಈ ಒಂದು ವಿಶೇಷ ಅಭಿಯಾನ ನಡೆಯುತ್ತೆ. ಯಾರೆಲ್ಲ ಇಲ್ಲಿವರೆಗೂ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾರೆ, ಯಾರೆಲ್ಲ ಸ್ಕೂಲ್ ಅಥವಾ ಕಾಲೇಜ್ ಸುತ್ತಮುತ್ತ ಈ ರೀತಿ ತಂಬಾಕು ಮಾರ್ತಾ ಇದ್ದಾರೆ ಅವರಿಂದ ಈಗಾಗಲೇ 11,700 ರೂಪಾಯಿ ಫೈನನ್ನು ಕಟ್ಟಿಸಿಕೊಳ್ಳಲಾಗಿದೆ. ತಂಬಾಕು ಮಾರ್ತಾ ಇದ್ದ ಅಂಗಡಿ ಮುಚ್ಚುವಂತೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಯಾರೆಲ್ಲ ಕಾನೂನನ್ನು ಉಲ್ಲಂಘಿಸ್ತಾರೆ ಅವರಿಗೆ ಕಠಿಣ ಕ್ರಮವನ್ನು ಕೈಗೊಳ್ಳೋದಾಗಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. 26ರವರೆಗೆ ವಿವಿಧ ವಾರ್ಡ್ಗಳಲ್ಲಿ ತಪಾಸಣೆ ಕೂಡ ಕಂಟಿನ್ಯೂ ಆಗುತ್ತೆ. ಅಂದರೆ ಶಾಲೆಗಳಿಗೆ ಮಕ್ಕಳು ಓದಬೇಕು ಅಂತ ಬರ್ತಾರೆ, ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅಂತ ಬರ್ತಾರೆ. ಆದರೆ ಅವರ ಸುತ್ತಮುತ್ತದ ಪರಿಸರದಲ್ಲಿ ಈ ರೀತಿ ಕೆಲವೊಂದು ವಿಷಯಗಳು ಅವರನ್ನು ಅಟ್ರಾಕ್ಟ್ ಮಾಡುತ್ತೆ. ಮಕ್ಕಳಿಗೆ ಪಾಸಿಟಿವ್ಗಿಂತ ನೆಗೆಟಿವ್ ವಿಷಯಗಳು ಬೇಗ ಅವರನ್ನು ಅಟ್ರಾಕ್ಟ್ ಮಾಡುತ್ತೆ. ಈ ರೀತಿ ತಂಬಾಕು ಮಾರ್ತಾ ಇರುವಂಥ ಅಂಗಡಿಗಳು ಸುತ್ತಮುತ್ತ ಇದ್ದರೆ ಮಕ್ಕಳು ಕೂಡ ಚಿಕ್ಕ ವಯಸ್ಸಿನಲ್ಲೇ ಈ ರೀತಿ ಬೇರೆ ಬೇರೆ ಚಟಗಳಿಗೆ ದಾಸರಾಗುವಂತಹ ಸಾಧ್ಯತೆ ಇರುತ್ತೆ. ಇದರಿಂದ ಅವರ ಭವಿಷ್ಯ ಹಾಳಾಗೋದರ ಜೊತೆಗೆ ಆರೋಗ್ಯ ಕೂಡ ಹಾಳಾಗುತ್ತೆ. ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಪೋಷಕರು ಶಾಲೆಗೆ ಕಳಿಸ್ತಾರೆ. ಆದರೆ ಅಲ್ಲಿ ಫ್ರೆಂಡ್ಸ್ಗಳ ಜೊತೆ ಸೇರಿ ಯಾರೋ ಒಬ್ಬ ಹೋಗಿ ತಂಬಾಕನ್ನು ಖರೀದಿಸಿ ಅವನು ಅದಕ್ಕೆ ದಾಸನಾಗಿ ತದನಂತರದಲ್ಲಿ ಆತ ತನ್ನ ಫ್ರೆಂಡ್ಸ್ಗೂ ಹೇಳ್ತಾನೆ. ಹೀಗೆ ಇದು ಒಂದು ಚೈನ್ ರೀತಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತೆ. ಇದರಿಂದ ಭವಿಷ್ಯದ ಜೊತೆಗೆ ಆರೋಗ್ಯ ಕೂಡ ಹಾಳಾಗುತ್ತೆ. ಹೀಗಾಗಿ ಶಾಲೆಯ ಬಳಿ ಸುತ್ತಮುತ್ತ ಒಂದಿಷ್ಟು ವ್ಯಾಪ್ತಿಯಲ್ಲಿ ಯಾರೆಲ್ಲ ಅಂಗಡಿಗಳಲ್ಲಿ ತಂಬಾಕನ್ನು ತಂದಿಟ್ಕೊಂಡು ಮಾರ್ತಾ ಇದ್ರು ಅವರಿಗೆ ಜಿಬಿಎ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಉತ್ತರ ಪಾಲಿಕೆ ವ್ಯಾಪ್ತಿಯಲ್ಲಿ ವಿಶೇಷ ಅಭಿಯಾನ ಶುರುವಾಗಿದೆ. ಫೆಬ್ರವರಿ 18ರಿಂದ 26ರವರೆಗೆ ಈ ಒಂದು ವಿಶೇಷ ಅಭಿಯಾನ ನಡೆಯುತ್ತೆ. ಈಗಾಗಲೇ ಅಂದರೆ ನಿನ್ನೆಯಿಂದ ಶುರುವಾಗಿದೆ. ಈಗಾಗಲೇ ಒಂದೇ ದಿನದಲ್ಲಿ 11,700 ರೂಪಾಯಿ ದಂಡ ಕಲೆಕ್ಟ್ ಆಗಿದೆ.